ಹಲೋ, ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರನ್ನ ಸ್ವಾಗತ ಮಾಡ್ತೀನಿ ರೀ. ಇವತ್ತು ನಾನು ಗುರಳ್ ಪುಡಿ ಹೆಂಗೆ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ಇದಕ್ಕೆ ಗುರಳ್ ಪುಡಿ ಅಂತಾರೆ, ಕಾರಾಳ ಪುಡಿ ಅಂತಾರೆ, ಕೆಲವು ಕಡೆ ಹುಚ್ಚಳ್ಳು ಪುಡಿ ಅಂತಾರೆ, ಕೆಲವ್ರು ಹಿಂಡಿ ಅಂತ ಕರೀತಾರೆ. ಈ ಪುಡಿಗಳಿಗೇ ಹಿಂಡಿ, ಕಾರಾಳ ಹಿಂಡಿ, ಹುಚ್ಚಳ್ಳು ಹಿಂಡಿ ಅಂತ ಕರೀತಾರೆ. ಒಂದೊಂದು ಭಾಗನಾಗ ನೋಡ್ರಿ ಒಂದೊಂದು ರೀತಿ ಕರೀತಾರೆ. ಆದ್ರೆ ಇದು ಇರೋದು ಪುಡಿ ಹಿಂಡಿ ಎಲ್ಲನೂ ಒಂದೇ. ನೋಡ್ರಿ, ಗುರಳ್ಳು ಈ ರೀತಿ ಕಪ್ಪದಾಗೆ ಇರ್ತಾವೆ. ಇವು ಎಲ್ಲ ಕಿರಾಣಿ ಅಂಗಡಿಯೊಳಗೆ ಸಿಗ್ತಾವೆ. ಎಲ್ಲರೂ ನೋಡಿರ್ತಾರೆ ಗುರಳಂತ. ಕೆಲವ್ರು ನೋಡಿರದೇ ಇದ್ದವ್ರಿಗೆ ಇದು ಅನ್ವಯಿಸ್ತದೆ. ಮತ್ತು ಹಳ್ಳಿ ಒಳಗೆ ಸಂತಿ ಒಳಗಿದೆಲ್ಲ ಸಿಗ್ತಾವ್ರಿ. ಈ ಅಕ್ಕಡಿ ಕಾಳು ಮತ್ತು ಇವೆಲ್ಲ ಕಾಳುಗಳು ಇದು ಗುರಳಾಯ್ತು, ಆಮೇಲೆ ಎಳ್ಳಾಯ್ತು, ಅಗಸೆ ಆಯಿತು, ಇವೆಲ್ಲ ಒಂದು ಸಂತಿ ಒಳಗೆ ತಂದ್ರೆ ಸೋವಿ ಸಿಗ್ತಾವೆ. ಆದ್ರೆ ಅಂಗಡಿ ಒಳಗೆ ತಂದಷ್ಟು ಸ್ವಚ್ಛ ಇರ್ತಾವೋ ಇಲ್ಲೋ ಗೊತ್ತಿಲ್ಲ. ಯಾರಿಗೆ ಬೇಕೋ ಹಂಗೂ ತೊಗೋಬೋದು. ಅಲ್ಲಿರೋರು ಅಲ್ಲಿ ತೊಗೋತಾರೆ. ಇಲ್ಲಿ ಅಂಗಡಿ ಒಳಗೆ ನಿಮಗೆಲ್ಲ ಸ್ವಚ್ಛನೂ ಸಿಗ್ತಾವೆ. ಯಾರಿಗೆ ಟೈಮ್ ಇರೋಂಗಿಲ್ಲ, ಲಘು ನಾವು ಮಾಡಬೇಕು ಅನ್ನೋರು ಇಲ್ಲೇ ತೊಗೋಬೋದು. ಮತ್ತು ಇದು ಗುರಳ್ಳಿ ಹಿಂಡಿ ಭಾಳ ರುಚಿ ಇರ್ತದೆ ರೀ. ಭಕ್ರಿಗಾಯ್ತು, ಈಗ ರಾಗಿದು ತಾಲಿಪಟ್ಟು ಮಾಡ್ತೀವಿ, ಅದಕ್ಕೆ ಒಂದು ಹಾಡು ಹೇಳ್ಯಾರ ನೋಡ್ರಿ, ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತ. ಅದು ಯಾವಾಗ ರಾಗಿ ತಾಲಿಪಟ್ಟು ಮಾಡ್ತೀವೋ ನನಗದು ಗುರಳದ್ದು ಪುಡಿ ಹಾಕ್ಕೊಂಡು ಮ್ಯಾಲೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಎಷ್ಟು ರುಚಿ ಹತ್ತದ ನೀವು ತಿಂದು ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೇಕು ಅದ್ರ ರುಚಿ. ಮತ್ತು ತಂಗಳ ಭಕ್ರಿ, ಮೊಸರು, ಈ ಗುರಳ್ ಪುಡಿ ಹಾಕ್ಕೊಂಡು ತಿಂದ್ರೆ ಅದ್ರದ್ದು ಒಂದು. ಯಾಕಂದ್ರೆ ಎಲ್ಲರೂ ಅವ್ರವ್ರ ಮನ್ಯಾಗ ಅವರು ಸಣ್ಣವರಿದ್ದಾಗ ತಿಂದದ್ದು ಈಗ ಅವ್ರಿಗೆ ನೆನಪು ಬರ್ತಿರಬೇಕು. ನಾನು ಬೇರೆ ಬೇರೆ ಪುಡಿ ಮಾಡ್ತೀನಿ. ಈಗ ಸದ್ಯದಾಗ ಈ ಗುರಳ್ ಪುಡಿನ ತೋರಿಸ್ಲಿಕ್ಕತ್ತೀನಿ. ಆದಾಗ ಒಂದೊಂದು ಪುಡಿಗಳು ಮಾಡಿ ತೋರಿಸ್ತೀನಿ. ಈಗ ಸಾಮಾನು ನೋಡ್ರಿ, ಶೇಂಗಾ ಒಳಮುಷ್ಟಿ ಅಷ್ಟು ತೊಗೊಂಡಿನಿ, ಗುರಳ್ಳು ದೊಡ್ಡ ಬಟ್ಲದಾಗ ತೊಗೊಂಡಿನಿ, ಆಮೇಲೆ ಖಾರದ ಪುಡಿ, ಉಪ್ಪು, ಈ 4 ಸಾಮಾನು ರೆಡಿ ಮಾಡಿ ಇಟ್ಕೊಂಡಿನಿ. ನೋಡ್ರಿ, ಈಗ ಗ್ಯಾಸ್ ಹೊತ್ತಾಕಿ ಬುಟ್ಟಿ ಕಾಯ್ಲಿಕ್ಕೆ ಇಡ್ತೀನಿ. ಬುಟ್ಟಿ ಕಾಯಬೇಕು ಅಂದ್ರೆ ಕೈ ಮ್ಯಾಲಿಂದ ಹಿಂಗೆ ಹಿಡಿದು, ಮ್ಯಾಲಿಂದ ಅಂದ್ರೆ ಬುಟ್ಟಿಗೆ ಹಿಡಿಯೋಂಗಿಲ್ಲ, ದೂರಿಂದ ಹಿಂಗೆ ಮಾಡಿದ್ರೆ ಅದು ಝಳತ್ತಾಗ್ತದೆ. ಆವಾಗ ಅದು ಕಾಯ್ದದಂತ ನಿಮಗೆ ಗೊತ್ತಾದ ಮೇಲೆ ಗುರಳನ್ನು ಅದ್ರಾಗ ಹಾಕಬೇಕು. ಕಾಯೋಕ್ಕಿಂತಲೂ ಮುಂಚೆ ತಣ್ಣಗಿದ್ದಾಗ ಹಾಕಿ ಹುರಿಲಿಕ್ಕೆ ಹೋಗಬಾರ್ದು. ಆವಾಗ ಚಟಪಟ ಅಂದೆ ಬರೀ ಅದು ಹೊತ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಕಾಯ್ದ ಮೇಲೆ ಹಾಕಿದ್ರೆ ಚಟಪಟ ಅಂತಾವ. ಇದು ಚಟಪಟ ಹೆಂಗೆ ಅನ್ಬೇಕು ಅಂದ್ರೆ ಒಂದೊಂದು ಸರಿ ಜೋರಾಗಿ ಸಣ್ಣದಾಗಿ ಶುರುವಾಗಿ ಜೋರಾಗಿ ಅಂದು ಆಮೇಲೆ ಮುಗಿಲಿಕ್ಕೆ ಬರೋ ಹೊತ್ತಿನಾಗ ಸಣ್ಣದಾಗಿ ಒಂದೊಂದು 1 2 4 ಹಿಂಗೆ ಅಂತಿರ್ತಾವಲ್ಲ, ಆವಾಗ ಇದನ್ನು ಆಫ್ ಮಾಡಿ ಇದನ್ನು ಬೇರೆದಕ್ಕೆ ತೆಗೆದು ಹಾಕಬೇಕು. ಒಂದು ಅಗಲನ ಪರಾತ್ನಾಗ ಹಾಕಿ ಆರ್ಲಿಕ್ಕೆ ಇಡ್ರಿ. ಇದು ಚಲೋತ್ನಾಗ ಆರಬೇಕು. ನಾವು ಪುಡಿ ಮಾಡುವಾಗ ಬಿಸಿ ಬಿಸಿ ಇರುವಾಗ ಪುಡಿ ಮಾಡಬಾರ್ದು. ನೋಡಿರಿ, ಚಟಪಟ ಅನ್ನಲಿಕ್ಕೆ ಶುರು ಆಯಿತು ಅಂತಂದ್ರೆ ಬಡ ಒಂದರಿಂದ ಒಂದು ಅಂತಾನೆ ಇರ್ತದೆ. ಚಟಪಟ ಅಂತಿರ್ತದೆ. ಆವಾಗ ನಾವು ನೋಡಬೇಕು. ಸ್ವಲ್ಪ ಬಣ್ಣ ಕೆಂಪು ಮುಡಿಮಿನಾಗ ಬರ್ತದೆ, ಅಂದರೆ ಕಂದು ಮುಡಿ ಮೊಳಗೆ. ಈಗ ಆದಷ್ಟು ಎಲ್ಲ ಇಕ್ಕಳ ಹಿಡ್ಕೊಂಡು, ಯಾಕಂತಂದ್ರೆ ಲಗುನೆ ತೆಗಿಬೇಕಲ್ಲ ಅನ್ನೋ ಸಲುವಾಗಿ ಅದನ್ನ ಹಿಡ್ಕೊಂಡೆ ಮಾಡ್ಲಿಕ್ಕತ್ತೀನಿ. ಈಗ ಎಲ್ಲ ಚಟಪಟ ಅಂತೂ ಬಣ್ಣ ನೋಡ್ರಿ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದದ. ಇದನ್ನೊಂದು ಪ್ಲೇಟಿಗೆ ಹಾಕಿ ಇಡ್ತೀನಿ. ಬರೀ ಗುರಳಷ್ಟೇ ಹುರಿದು ಉಪ್ಪು ಖಾರ ಹಾಕಿ ಪುಡಿ ಮಾಡ್ಬೋದು. ಆದರೆ ಸ್ವಲ್ಪ ಶೇಂಗಾ ಹಾಕಿ ನೋಡ್ರಿ, ಅದ್ರ ರುಚಿನೇ ಬೇರೆ. ಈಗ ಬುಟ್ಟಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೀನಿ, ಭಾಳ ಹಾಕಿಲ್ಲ. ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ. ಅಡುಗೆಗೆ ನೀವು ಸನ್ಫ್ಲವರ್ ಬಳಸ್ರಿ, ಶೇಂಗಾದ ಎಣ್ಣೆ ಬಳಸ್ರಿ, ನಿಮಗೆ ಯಾವುದು ನೀವು ಮನೆಗೆ ಮಾಡ್ತೀರೋ ಅದನ್ನೇ ಸ್ವಲ್ಪ ಹಾಕಿ ಅದ್ರಾಗ ಒಂದು ಮುಷ್ಟಿ, ಇಷ್ಟು ದೊಡ್ಡ ಬಟ್ಲಕ್ಕೆ ಇಷ್ಟು ಒಂದೇ ಮುಷ್ಟಿ ತೊಗೊಂಡೀನಿ. ಅಂದ್ರೆ ಇದು ರುಚಿ ಬರ್ತದಂತ. ಬರೀ ಗುರಳಿಂದ ಮಾಡಿದ್ರೆ ಅಷ್ಟು ರುಚಿ ಆಗೋದಿಲ್ಲ. ಅದಕ್ಕೆ ಇದು ಶೇಂಗಾ ಹಾಕಿ ಹುರಿಲಿಕ್ಕತ್ತೀನಿ. ಈಗ ಈ ಶೇಂಗಾ ಹುರಿಯೋ ಮುಂದೆ ಈ ಶೇಂಗಾದ ಇದ್ರದ್ದು ಅಲ್ಲಲ್ಲಿಗೆ ಒಂದೊಂದು ಸ್ವಲ್ಪ ಸಿಪ್ಪಿ ಬಿಟ್ಕೋತ ಹೋಗ್ತದೆ. ಆವಾಗ ಇದು ಶೇಂಗಾ ಆಗಿರ್ತದೆ. ನೋಡಿರಿ, ಈಗ ಶೇಂಗಾನು ಚಲೋತ್ನಂಗ ಎಣ್ಣೆ ಒಳಗೆ ಹುರಿದದ. ಇದನ್ನು ಸಹಿತ ಆರ್ಲಿಕ್ಕಿಡ್ರಿ. ಒಂದು 10-15 ನಿಮಿಷ ಬಿಟ್ಟ ಮೇಲೆ ಅದು ಆರಿರ್ತದೆ. ಆವಾಗ ಮಿಕ್ಸಿ ಒಳಗೆ ಶೇಂಗಾ, ಗುರಳ್ಳು, ಖಾರದ ಪುಡಿ, ಉಪ್ಪು 4 ಹಾಕಿ ಮಿಕ್ಸಿ ಮಾಡಿರಿ. ಯಾರಿಗೆ ಬೆಳ್ಳುಳ್ಳಿ ಬೇಕೋ ಅವರು ಈಗ ಇದು ಮಿಕ್ಸಿ ಆಗಿರ್ತದಲ್ಲ ತೆಗೆದುಬಿಟ್ಟು ಇದಕ್ಕೆ ಒಂದು ಗಡ್ಡಿ ಅಂದ್ರೆ ಬೆಳ್ಳುಳ್ಳಿದು ಬ್ಯಾಳಿ ಮಾಡಿಕೊಂಡು ಸುಲಿದು ಅದ್ರ ಹೊಟ್ಟೆ ಒಡೆಯಂಗೆ ಸ್ವಲ್ಪ ಜಜ್ಜಿ ಇದನ್ನು ಈ ಪುಡಿ ಒಳಗೆ ಅದನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸಿ ಮಾಡಿರಿ.
ಆವಾಗ ಪುಡಿ ಚಲೋ ಆಗ್ತದೆ. ಬೆಳ್ಳುಳ್ಳಿ ಹಾಕೋದು ಕಂಪಲ್ಸರಿ, ಇದು ಹಾಕೇಬೇಕು ಅಂದ್ರೆ ಚಲೋ ಆಗ್ತದಂತಿಲ್ಲ. ಯಾರಿಗಿಷ್ಟ ಇದ್ದವ್ರು ಹಾಕ್ಬೋದು, ಯಾರಿಗಿಷ್ಟ ಇರೋಂಗಿಲ್ಲ ಅವ್ರು ಬೇಡ. ಮಾಡ್ಲಿಕ್ಕೆ ಭಾಳ ಸರಳದ, ತಿನ್ಲಿಕ್ಕೆ ರುಚಿ ಇರ್ತದೆ. ಬಿಸಿ ಬಿಸಿ ಭಕ್ರಿಗೆ ಇದು ಒಂದಿಷ್ಟು ಪುಡಿ ಹಾಕ್ಕೊಂಡು ಮ್ಯಾಲೆ ಒಗ್ಗರಣೆ ಹಾಕೊಳ್ಳೋರು ಹಾಕ್ಕೋಬೋದು, ಅಥವಾ ತುಪ್ಪದ ಜೋಡಿ ಎರಡೆರಡು ಭಕ್ರಿ ಆರಾಮಾಗಿ ತಿನ್ಬೋದು ನೋಡ್ರಿ. ಯಾರಿಗೆ ಅಮ್ಮ ಮಾಡಿದ್ದು ತಿಂದಷ್ಟೇ ಗೊತ್ತಿರ್ತದೆ ಇದು ಎಂಥ ಕಾಳು ಏನು. ಈಗಿನ ಮಕ್ಳಿಗೆ ಯಾವ ಬ್ಯಾಳಿ, ತೊಗರಿ ಬ್ಯಾಳಿ ಕಡ್ಲಿ ಬ್ಯಾಳಿ ಡಿಫ್ರೆನ್ಸು ಲಘು ಗೊತ್ತಾಗಂಗೆ, ಮತ್ತು ಹೆಸರು ಬ್ಯಾಳಿ ಉದ್ದಿನ ಬ್ಯಾಳಿ ಇವೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿರ್ತದೋ ಇಲ್ಲೋ. ಯಾಕಂದ್ರೆ ಅವ್ರು ಕಲಿಯೋದ್ರಾಗ ಅವ್ರ ಕಾಲೇಜು ಪ್ರಪಂಚ ಆಗಿರ್ತದೆ. ನೋಡಿರದೇ ಇದ್ರೆ ಇದೆಲ್ಲ ಒಂದು ನೋಡಲಿಕ್ಕೆ ಅವಕಾಶ ಅದ. ಈಗಿನ ಸಣ್ಣ ಹೆಣ್ಣು ಮಕ್ಕಳಿಗೂ ಇದು ಉಪಯೋಗ ಆಗ್ತದೆ, ಮತ್ತು ಗಂಡಸರು ಅಡುಗೆ ಮಾಡ್ಕೊಳ್ಳೋದಿದ್ರೆ ಅವ್ರಿಗೂ ಉಪಯೋಗ ಆಗ್ತದೆ. ಮಾಡಲಿಕ್ಕೆ ಭಾಳ ಸರಳದ, ಏನೂ ತ್ರಾಸಿಲ್ಲ. ಇದನ್ನು ಸುಲಭವಾಗಿ ಮಾಡಿ ಇಟ್ಕೊಂಡ್ರೆ ಒಂದು 8 ದಿವಸ ಆರಾಮಾಗಿ ಇರ್ತದೆ. ಪ್ರತಿಯೊಂದು ಆರ್ಡ್ರ್ ಮಾಡಿ ತರಿಸೋದು ಅಥವಾ ಕೊಂಡು ತರೋದು ಅಂದ್ರೆ ರೊಕ್ಕ ಜಾಸ್ತಿ, ಮತ್ತು ನಾವು ಮಾಡಿದಂಥ ತೃಪ್ತಿ ಇರೋಂಗಿಲ್ಲ. ಅದಕ್ಕೆ ನಾನು ಹೇಳ್ಕೊಡ್ಲಿಕ್ಕತ್ತೀನಿ. ಇದು ಯಾವುದೂ ದೊಡ್ಡ ವಿದ್ಯೆ ಅಲ್ಲ, ಆದರೆ ಗೊತ್ತಿರದೇ ಇರೋರಿಗೆ ಒಂದು ಸರಿ ನೋಡಿದ್ರೆ ಲಘುನೇ ಕಲ್ಕೊಳ್ಳೋಂಥ ಒಂದು ಪದ್ಧತಿ ಹೇಳ್ಕೊಡ್ಲಿಕ್ಕತ್ತೀನಿ. ಯಾವುದೇ ಮಾಡೋ ಮುಂದೆ ಇದು ಹಿಂಗಾತು ಏನು ಮಾಡಬೇಕು, ಅದು ಹಂಗಾತು ಏನು ಮಾಡಬೇಕು ಅನ್ನೋಕ್ಕಿಂತಲೂ ಒಂದು ಸರಿ ಸರಿಯಾಗಿ ನೋಡಿಕೊಂಡು ಇದನ್ನು ಶುರು ಮಾಡಿದರೆ, ಇದು ಒಂದೇ ಅಡುಗೆ ಅಲ್ಲ, ಯಾವುದೇ ಆದರೂ ಸರಿಯಾಗಿ ನೋಡ್ಕೊಂಡು ಶುರು ಮಾಡಿದರೆ ಅಗದಿ ಸುಲಭವಾಗಿ ಆಗಲಿಕ್ಕೆ ಅನುಕೂಲ ಆಗಲಿ ಅಂತ ಸುಲಭ ವಿಧಾನದಲ್ಲಿ ಹೇಳಲಿಕ್ಕತ್ತೀನಿ. ಕೃಷ್ಣಾರ್ಪಣ ಮಸ್ತು.